ಮಸೂದೆ ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ವಿರುದ್ಧ ಮುಸ್ಲಿಂ ಮುಖಂಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ವಕ್ಫ್ ಮಸೂದೆಯನ್ನ ತಿದ್ದುಪಡಿ ಮಾಡುವಂತಹ ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಮುಖಂಡರು ಕೇಂದ್ರದ ವಿರುದ್ಧ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ನಡೆದಿರುವಂತಹ ಸಮಾವೇಶದಲ್ಲಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವಿನ್ನೂ ನ್ಯಾಯಾಲಯದಲ್ಲಿ ಭಿಕ್ಷೆ ಬೇಡಲ್ಲ, ಸಂಸತ್ತು ನಿಮ್ಮದಾದರೆ ಬೀದಿಗಳು ನಮ್ಮವು. ಮೌಲಾನಾ ಅಬು ತಾಲಿಬ್ ರೆಹಮಾನಿ ಈ ರೀತಿಯ ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವ ಸಮಾವೇಶದಲ್ಲಿ ಈ ರೀತಿಯಾದಂತಹ ವಿವಾದದ ಮಾತುಗಳು ಬಂದಿದೆ. ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆಯ ಕುರಿತು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಿ ವಿರುದ್ಧ ಅಬು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಈಗಾಗಲೇ ಸಂಸತ್ತು ನಿಮ್ಮದಾದರೆ ಬೀದಿಗಳು ನಮ್ಮವು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮೌಲಾನಾ ವಿವಾದಾತ್ಮಕ ಮಾತುಗಳನ್ನ ಆಡಿದ್ದಾರೆ. तो मैं भी अपने अगर लोकतंत्र पे शक्ति तंत्र का अहंकार चलेगा तो मैं भी अपने बुजुर्गों की जूतियों में बैठकर कह देना चाहता हूं कि हजरत अब हम अदालत के दरवाजों पे भीख नहीं मांगेंगे। अब ये कह देंगे कि अगर संसद तुम्हारी है तो सड़क हमारी है। अगर लोकतंत्र पे शक्ति तंत्र का अहंकार चलेगा तो मैं भी अपने बुजुर्गों की जूतियों में बैठकर कह देना चाहता हूं कि हजरत अब हम अदालत के दरवाजों पे भीख नहीं मांगेंगे। अब ये कह देंगे कि अगर संसद तुम्हारी है तो सड़क हमारी है। अगर ಮೌಲಾನಾ ಅಬು ತಾಲಿಬ್ ರೆಹಮಾನಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಮೌಲಾನಾ ಅಬು ವಿರುದ್ಧ ಈಗ ರಾಜ್ಯ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಅವರು ಯಾವ ಹೇಳಿಕೆಯನ್ನ ನೀಡಿದ್ರಲ್ಲ ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ, ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನ್ಯಾಯಾಲಯದ ಮಾತನ್ನು ಕೇಳುವುದಿಲ್ಲ, ಸಂಸತ್ತು ನಿಮ್ಮದಾದರೆ ಬೀದಿಗಳು ನಮ್ಮವುದು ಅಂತ ಹೇಳ್ತಾರೆ. ಇದು ಜನರನ್ನ ದಂಗೆ ಏಳುವಂತೆ ಪ್ರಚೋದಿಸುವ ಮಾತುಗಳಾಗಿದೆ. ಸರ್ಕಾರದ ಅತಿಯಾದ ಓಲೈಕೆಯ ರಾಜಕಾರಣದ ಪರಿಣಾಮ ಬೆಂಗಳೂರಿನ ನೆಲದಲ್ಲೇ ನಿಂತು ಈ ರೀತಿಯ ಮಾತನಾಡಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ರಾಜ್ಯ ಬಿಜೆಪಿ ಪೋಸ್ಟ್ ಮಾಡಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅವರ ಮಾತಿನ ಬಗ್ಗೆ ಆಕ್ರೋಶ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಬಗ್ಗೆ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇದು ಸರ್ಕಾರದ ಅತಿಯಾದ ಓಲೈಕೆಯ ರಾಜಕಾರಣದ ಪರಿಣಾಮ. ಬೆಂಗಳೂರಿನ ನೆಲದಲ್ಲೇ ನಿಂತು ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ಈಗ ರಾಜ್ಯ ಬಿಜೆಪಿ ಪೋಸ್ಟ್ ಅನ್ನ ಮಾಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನ ನೆಲದಲ್ಲೇ ನಿಂತು ನಮ್ಮ ಭಾರತದ ಸಂವಿಧಾನದ ವಿಚಾರವನ್ನ ಇಟ್ಟುಕೊಂಡು ಇಲ್ಲಿ ಮಾತನಾಡ್ತಾರೆ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ರಾಜ್ಯ ಬಿಜೆಪಿ ಮಾಡಿದೆ. लोकतंत्र पे शक्ति तंत्र का अहंकार चलेगा तो मैं भी अपने बुजुर्गों की जूतियों में बैठकर कह देना चाहता हूं कि हजरत अब हम अदालत के दरवाजों पे भीख नहीं मांगेंगे। अब ये कह देंगे कि अगर संसद तुम्हारी है तो सड़क हमारी है। अगर लोकतंत्र पे शक्ति तंत्र का अहंकार चलेगा तो मैं भी अपने बुजुर्गों की जूतियों में बैठकर कह देना चाहता हूं कि हजरत अब हम अदालत के दरवाजों पे भीख नहीं मांगेंगे। अब ये कह देंगे कि अगर संसद तुम्हारी है तो सड़क हमारी है। ಸೊ ಮೌಲಾನಾ ಅಬು ಕೊಟ್ಟಂತಹ ಈ ಒಂದು ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಸಮಾವೇಶದಲ್ಲಿ ಮಾತನಾಡಿರುವಂತಹ ವಿಚಾರ ಇದೆಯಲ್ಲ, ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಈ ವಿಚಾರವನ್ನ ಇಟ್ಟುಕೊಂಡು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದರಲ್ಲಿ ಈಗಾಗಲೇ ಬೆಂಗಳೂರಿನ ನೆಲದಲ್ಲೇ ನಿಂತು ನಮ್ಮ ಭಾರತದ ಸಂವಿಧಾನ ಕಾನೂನಿನ ವಿರುದ್ಧದ ದನಿ ಎತ್ತಿ ದೇಶದ ಮಾನವನ್ನ ಹರಾಜು ಮಾಡುವಂತಹ ಪ್ರಕ್ರಿಯೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇದು ಕಾಂಗ್ರೆಸ್ನ ಅತಿಯಾದ ತುಷ್ಟೀಕರಣದಿಂದ ಆಗಿರುವಂತಹ ವಿಚಾರ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಮೌಲಾನಾ ಅವರ ಮಾತುಗಳನ್ನ ನೀವು ಕೇಳಿದಿರಿ, ಜೊತೆಗೆ ರಾಜ್ಯ ಬಿಜೆಪಿ ಇದಕ್ಕೂ ಕೂಡ ಸಾಕಷ್ಟು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿನ ನೆಲದಲ್ಲಿ ನಿಂತು ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆ ಜೊತೆಗೆ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ವಿಚಾರಕ್ಕೆ ಫಸ್ಟ್ ರಿಯಾಕ್ಷನ್ ಏನು? ನೋಡಿ ಮೇಡಮ್, ಅವರು ಇದು ಸ್ಪಷ್ಟ ಇದೆ, ಇದು ಓಪನ್ ಟ್ರುತ್. ಅವ್ರು ವಿರೋಧ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ.
ಇವತ್ ಕರ್ನಾಟಕ ರಾಜ್ಯದಲ್ಲಿ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ. ಹ್ಮ್ ನಮ್ಮ ಅದು ಬಾಗಲಕೋಟೆ, ಬಿಜಾಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಹ್ಮ್ ಈ ದನ ಕರುಗಳನ್ನ ಮೇಯಿಸ್ಲಿಕ್ಕಿದ್ದಂತ ಗೋಮಾಳಗಳು ಹ್ಮ್ ಅವುಗಳಿಗೆ ವಕ್ಫ್ ಆಸ್ತಿ ಅಂತ ಇದ್ ಮಾಡಿದ್ದಾರೆ, ಬ್ರಾಂಡ್ ಮಾಡಿದ್ದಾರೆ. ಹ್ಮ್ ಅಂದ್ರೆ ಸರ್ಕಾರದ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಸ್ಪಷ್ಟವಾಗಿರುವಂತ ಆದೇಶ ಇದೆ. ಹ್ಮ್ ಅದು ಬಹಿರಂಗ ಆದೇಶ ಅಂತ ಹೇಳ್ತೀವೋ ಅಥವಾ ಆಂತರಿಕ ಆದೇಶ ಅಂತ ಹೇಳ್ತೀವೋ, ಇಷ್ಟೊಂದು ರಾಜಾರೋಷವಾಗಿ ಕಬಳಿಸ್ತಾ ಇದ್ದಾರೆ ಜಾಗಗಳನ್ನ ಅಂತಂದ್ರೆ ಹ್ಮ್ ಅವರಿಗೆ ಬಹಳ ಫ್ರೀಡಮ್ ಆಗ್ಬಿಟ್ಟಿದೆ ಹ್ಮ್ ಹ್ಮ್ ಜಾಗಗಳನ್ನ ತೆಗೆದುಕೊಳ್ಳೋದ್ರಲ್ಲಿ. ಈಗ ನೀವಿದ್ದಂತಹ ಸಂದರ್ಭದಲ್ಲೇ ಬೊಮ್ಮಾಯಿ ಅವರ ಅಧಿಕಾರದ ಅವಧಿಯಲ್ಲೇ ಅವರು ಸಾಕಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ರು. 1700ಕ್ಕಿಂತಲೂ ಹೆಚ್ಚು ನೋಟಿಸ್ಗಳನ್ನ ಆಗ ಕೊಟ್ಟಿರೋದು. ನಾವು ಕೊಟ್ಟಿರೋದು ಬರೀ 1200 ಅಂತ ಕಾಂಗ್ರೆಸ್ ಹೇಳ್ತಾರೆ. ಆಗ್ಲಿ, ಓಕೆ, ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ಕೊಟ್ಟಿದ್ದಾರೆ ನಮ್ಮ ಬೊಮ್ಮಾಯಿ ಕಾಲದಲ್ಲಿ, ಯಡಿಯೂರಪ್ಪ ಅವ್ರ ಕಾಲದಲ್ಲಿ, ಅಥವಾ ಈಗ ಸಿದ್ದರಾಮಯ್ಯ ಕಾಲದಲ್ಲಿ ಅಂತ ಹೇಳ್ತಾ ಇಲ್ಲ. ಅವಾಗ ನೀವು ಬಿಜೆಪಿ ಕೊಟ್ಟಿದ್ ತಪ್ಪು ತಾನೆ, ಹ್ಮ್ ಇವಾಗ ನೀವು ಕೊಟ್ಟಿರೋದು ತಪ್ಪು ತಾನೆ. ಹಂಗಾದ್ರೆ ಬಲವಾದ ಕಾನೂನು ತೆಗೆದುಕೊಂಡ್ಬರೋಣಲ್ಲ, ಆ ಎಲ್ಲ ಜಾಗಗಳು ವಾಪಸ್ ತೆಗೆದುಕೊಳ್ಳಿ. ಹ್ಮ್ ಮುಂಚೆ ಮೂಲ ಆಸ್ತಿ ಮಾಲೀಕರು ಯಾರೋ ಅವ್ರಿಗೆಲ್ಲ ಬಿಟ್ಕೊಡಿ. ಹ್ಮ್ ಹಾಗಾಗಿ ನಾವು ಸಪೋರ್ಟ್ ಮಾಡಕ್ ರೆಡಿ ಇದೀವಿ. ಎಸ್, ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿದ್ದು ತಪ್ಪು, ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಆಗಿದ್ದು ತಪ್ಪು, ನಿಮ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಮಹಾನ್ ತಪ್ಪು. ನೀವು ಪತ್ರಿಕೆಗಳಿಗೆಲ್ಲ ಜಾಹೀರಾತು ಕೊಟ್ಟಿದ್ದೀರಾ ಅಂದ್ರೆ ನೀವು ಚೆನ್ನಾಗಿದ್ದೀರಾ, ನೀವು ಪ್ರಾಮಾಣಿಕರು, ಹಂಗಾದ್ರೆ ಹೇಳ್ಬಿಡಿ. ಎಲ್ಲವನ್ನು ಮೂಲ ಮಾಲೀಕರು ಯಾರಿದ್ದಾರೆ ಅವರಿಗೆ ಆಸ್ತಿಯನ್ನ ವಾಪಸ್ ಕೊಡ್ತೀವಿ, ಹ್ಮ್ ಕಬಳಿಸಿರ್ತಕ್ಕಂಥದ್ದನ್ನ ವಾಪಸ್ ತೆಗೆದುಕೊಂಡು ರೈತರಿಗೆ, ದೇವಸ್ಥಾನದವ್ರಿಗೆ, ಶಾಲಾ ಕಾಲೇಜುಗಳ ಸರ್ಕಾರದ ಜಾಗ ತೆಗೆದುಕೊಂಡಿದ್ದ ಸರ್ಕಾರಕ್ಕೆ ವಾಪಸ್ ಕೊಡಿಸ್ತೀವಿ ಅಂತ ಹೇಳಿ. ಅವರವರ ಜಾಗ ಅವರಿಗೆ ಸೇರುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ವಕ್ಫ್ಗೆ ಹೋಗೋದಿಲ್ಲ ಅನ್ನುವಂತ ಸ್ಪಷ್ಟವಾಗಿರ್ತಕ್ಕಂಥ ಅಂತ ಹೇಳ್ತಾರೆ. ಅದನ್ನೇ ಹೇಳಿ, ಅದನ್ನ ಈಗನೂ ಹೇಳಿ. ಹ್ಮ್ ಈಗ ಅವ್ರೇನ್ ಬಿಟ್ಕೊಟ್ಟಿದ್ದಾರೆ, ಯಾವ ಆಸ್ತಿ ವಾಪಸ್ ಕೊಡ್ತಿದ್ದೀರಿ ಹೇಳಿ, ನೀವು ಹೇಳಿದ್ಮೇಲೆ. ಹ್ಮ್ ಇದುವರೆಗೆ ಒಂದ್ ಆಸ್ತಿ ಹೇಳ್ಬಿಡಿ, ನಾವ್ ಹಿಂಗ್ ಹೇಳಿದೀವಿ, ನಾವು ಹೇಳ್ದಂಗೆ ನಡ್ಕೊಂಡಿದೀವಿ ನೋಡಿ, ಈ ತರದ ಜಾಗ ಮೂಲ ಮಾಲೀಕರಿಗೆ ವಾಪಸ್ ಕೊಡ್ಸಿದೀವಿ ಅಂತ ಒಂದು 10 ಜಾಗಗಳು ಪಟ್ಟಿ ಮಾಡಿ ಹೇಳಿ. ಹ್ಮ್ ಅವಾಗ ನಾವು ಸಿದ್ದರಾಮಯ್ಯನ್ನು ಒಪ್ಕೊಳ್ತೀವಿ. ನಾನು ಹೇಳ್ತೀನಿ, ಇವರು ದೊಂಬರಾಟವನ್ನ ಮಾಡ್ತಾ ಇದ್ದಾರೆ, ವಿಪರೀತ ತುಷ್ಟೀಕರಣವನ್ನ ಮಾಡ್ತಾ ಇದ್ದಾರೆ. ಇವ್ರು 3 ಚುನಾವಣೆಯನ್ನು ಗೆದ್ದು, ಚನ್ನಪಟ್ಟಣ, ಸೊಂಡೂರು ಮತ್ತು ಶಿಗ್ಗಾವಿ ಗೆದ್ದುಬಿಟ್ಟು ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ಖಾರವಾಗಿ, ತೀವ್ರವಾಗಿ ಖಂಡಿಸುತ್ತೆ. ಯಾವುದೇ ಕಾರಣಕ್ಕೂ ಈ ವಕ್ಫ್ ವಿಷಯಕ್ಕೆ ಸಂಬಂಧಪಟ್ಟಂತ ನಾವು ಬಿಡೋದಿಲ್ಲ. ಮೂಲ ಮಾಲೀಕರು ಯಾರಿದ್ದಾರೆ ಆ ಮೂಲ ಮಾಲೀಕರಿಗೆ ಈ ಆಸ್ತಿ ಸಿಗಬೇಕು. ಆ ಸಲುವಾಗಿ ನಾವು ಹೋರಾಟವನ್ನ ತೀವ್ರಗೊಳಿಸ್ತೇವೆ. ಯಾಕೆ ಹೋರಾಟ ಮಾಡ್ಲಿಲ್ಲ? ಆಗ್ಲೇ ನೋಟಿಸ್ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ನೋಟಿಸ್ ಅನ್ನ ಈಗ ಬಿಜೆಪಿ ಕೊಟ್ಟರು. ಯಾಕೆ ಈ ಹೋರಾಟವನ್ನ ಮಾಡ್ಲಿಲ್ಲ? ಈಗ ಯಾಕೆ ಹೋರಾಟ ಮಾಡ್ತಾರೆ? ಬರೀ ರಾಜಕೀಯ ಇರೋದು ಇರ್ಲಿಲ್ಲ. ನೋಟಿಸ್ ಕೊಟ್ಟಿರೋದು ಗಮನಕ್ಕೆ ಬಂದಿಲ್ಲ, ನಮಗೆ ಗಮನಕ್ಕೆ ಬಂದಿದೆ. ಈ ಗಮನಕ್ಕೆ ಬಂದಿದೆಯಲ್ಲ, ಕ್ರಮ ತೆಗೆದುಕೊಳ್ಳಿ. ಏನ್ ತಪ್ಪ? ಈಗ ಉದಾಹರಣೆಗೆ ತಪ್ಪಾಗಿದ್ದನ್ನೇ ಹೇಳ್ತಾ ಹೋಗೋದ? ಸರಿಪಡಿಸಿ ಹಂಗಾರ ನೀವು. ಇನ್ನು ಮುಂದೆ ನಾವು ನ್ಯಾಯಾಲಯದಲ್ಲಿ, ಮೌಲಾನಾ ಅವರು ಹೇಳಿರುವಂಥದ್ದು, ಇನ್ನು ಮುಂದೆ ನಾವು ನ್ಯಾಯಾಲಯದಲ್ಲಿ ಭಿಕ್ಷೆ ಬೇಡಲ್ಲ, ಸಂಸತ್ತು ನಿಮ್ಮದಾದ್ರೆ ಬೀದಿಗಳು ನಮ್ಮಂದ್ರೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಅರ್ಥದಲ್ಲಿ ಹೇಳಿದಾರೆ ಅಂತ ಅನ್ಸೋದಿಲ್ವ ನಿಮ್ಗೆ? ಹೋರಾಟ, ಪ್ರತಿಭಟನೆ ಯಾರಿಗೂ ಕೂಡ ಹಕ್ಕಿದೆ ಇಲ್ಲ. ಅದನ್ನ ಇರೋದು ಯಾರು ಒಪ್ಪೋದಿಲ್ಲ. ವ್ಯಾಜ್ಯಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ, ಏನೇ ಸಮಸ್ಯೆಗಳಿದ್ರು, ಗೊಂದಲಗಳಿದ್ರು ಬಗೆಹರಿಸಿಕೊಳ್ಳೋದಕ್ಕೆ ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಸರ್ಕಾರ ಇದೆ. ಆ ಒಂದು ನಿಯಮ, ಸಂವಿಧಾನ ಇದೆ. ಅದರ ಪರಿಧಿಯಲ್ಲಿ ಬಗೆಹರಿಸ್ಕೊಳ್ಬೇಕು. ಬೀದಿನಲ್ಲಿ ಅಂತ ಹೇಳಿದ್ರೆ ಬೀದಿನಲ್ಲಿ ಬಗೆಹರಿಸ್ಕೊಳ್ತಕ್ಕಂಥ ವಿಷಯ ಇದಲ್ಲ. ಹಿಂದಿನ ಕಾಲದಲ್ಲಿ ಇತ್ತು, ಸಂವಿಧಾನ ಇರ್ಲಿಲ್ಲ, ಕಾನೂನು ಇರ್ಲಿಲ್ಲ, ಪೊಲೀಸ್ ಇರ್ಲಿಲ್ಲ. ಯಾರ ಶಕ್ತಿ ಇರ್ತದೋ ಅವನದು ರಾಜ್ಯ ಆಗ್ತಾ ಇತ್ತು. ಹಂಗಿಲ್ಲ ಈಗ. ನಾವೆಲ್ಲ ಕರೆ ಕೊಟ್ಬಿಡ್ತೀವಿ, ಎಲ್ಲ ಲಕ್ಷಾಂತರ ಜನ ಬಂದ್ಬಿಡ್ತಾರೆ, ಅವ್ರದ್ದಾಗ್ಬಿಡುತ್ತೆ ಜಮೀನ್. ಹಂಗೆಲ್ಲ ನಡೆಯಲ್ಲ. ಓಕೆ, ಸರಿಯಲ್ಲ. ಥ್ಯಾಂಕ್ ಯು ರವಿಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.